ನೀವೆಲ್ಲ ಕಂಪ್ಲೇಂಟ್ ನಮ್ದು ಸ್ವಲ್ಪ ಕೇಸ್ ಆಗೈತ್ರಿ ವ್ಯಾಪಾರ ಆಗಿ 4 ತಿಂಗಳು ಸನಿಯಾಕಾದ್ರಿ ಮೇಡಮ್ ಅದ ನಮ್ದು ಯಾವುದು ಏನು ಇನ್ಕಮ್ ಅಂತ ಏನು ಇದನ್ನು ಮಾಡಿದ್ರಿ ನಾ 7 ಮಂದಿ ಕೂಡಿ ಬರ್ದಾರಿ ಮೇಡಮ್ ನಾವು ನಿಮ್ಗೆ ಜೊತೆ ಆಗತ್ತ ಬೆಂಗಳೂರಿಗೆ ಬಂದಿದ್ದೀವಿ 4 ದಿನ ಇದ್ರು ಬ್ಯಾಡ್ರಿ ಕಾಲ ಬೀಳ್ಬೇಡ್ರಿ ತಾಯಿ ಅದ್ನಿಲ್ಲ ಯಾವ ಊರಂದ್ರೆ ಚೆಪ್ಪೇರಿ ಗದ್ದಗಿರಿ ಕ್ರಾಸ್ ಅಂತ ಚೆಪ್ಪೇರಿ ಇದು ಲಾಸ್ಟ್ ಟಿಕೆಟ್ ನಮ್ಮ ಮಗ ಬಂದು ಭೇಟಿಗೆ ಬಂದಾರೆ ಗದ್ದಗಿರಿ ಕ್ರಾಸ್ ಅಂತ ಪೊಲೀಸ್ ಯಾವ ಸ್ಟೇಷನ್ ಕಂಪ್ಲೇಂಟ್ ಕಲಾದಗಿ ಸ್ಟೇಷನ್ ಎಷ್ಟು ದಿನ ಆಯ್ತು ರೀ ಈಗ 4ನೇ ತಿಂಗಳು 13 ತಾರೀಕಿಗೆ ಆಗೈತೆ ಈಗ 7ನೇ ತಿಂಗಳು ಮುಗಿತಾರೆ ಪೊಲೀಸ್ ಅವ್ರು ನಿಮಗೆ ಸ್ಪಂದಿಸಲಿಲ್ವಾ ಆದರೆ ನಮ್ಮ ವ್ಯಾಪಾರಿ ಬಂದಾರೆ ವ್ಯಾಪಾರ ನನ್ನ ಜಗಳ ಆಗಿದೆ 8ನೇ ತಾರೀಕಿಗೆ ಆಗೈತೆ ಮೇಡಮ್ ಅದು ಚಾರ್ಜ್ ಶೀಟ್ ಮಾಡಲಿಕ್ಕೆ ರೆಡಿ ಕರೆಸ್ರಿ ನಮ್ಮ TLS ಯಾರ್ರಿ ಜಡ್ಜ್ ಯಾರ್ರಿ ಅವ್ರ ಸಮ್ಮುಖದಲ್ಲೇ ಕರೆಸ್ಬೇಕ್ರಿ ಪೆನ್ಷನ್ ಮೇಡಮ್ ಮನೆಯವರು ಜಾಬ್ ಮಾಡ್ತಾರ್ರಿ ಅವ್ರಿಗೆ ಸಪೋರ್ಟ್ ಸುಮಿತ್ರ ಆ ಕಡೆ ಕರ್ಕೊಂಡು ಹೋಗವ ಮನೆ ಮಕ್ಕಳಿಗೆ ಮನೆ ಕೇಳ್ತಾರೆ ನನಗೆ ಕಾಸು ಕಟ್ಟಿ ಮೇಡಮ್ ಊರಾಗ ಮಾಡ್ಕೊಡಕ್ಕೆ ತಯಾರಿಲ್ಲ ಮೇಡಮ್ ಕಾನೂನು ಪ್ರಕಾರನೇ ಕ್ರಮ ನಾನಿರೋದು ಅವ್ರ ಮನೇಲಿ ಅಲ್ಲ ನಿಮ್ಮ ಈ ನಂಬರ್ಗೆ ಇರೋದೆಲ್ಲಿಗ ವಿಜಯಪುರದ DD ನಂಬರ್ ತಗೊಳ್ಳಿ ಅಲ್ಲವ ನೀವು ಇರೋದೆಲ್ಲಿ ಅಲ್ಲಿ ಸಪೋರ್ಟ್ ಮಾಡ್ಬೇಕಂತ DD ತಗೊಳ್ಳಿ ಈಗ ಎಲ್ಲಿರೋದಿಲ್ಲ ಈಗ ಇರೋದಿಲ್ಲೇನಾ ನನಗೆ ಯಾವುದಿಲ್ಲ ನಮ್ಮ ತಂದೆಲ್ಲ ಕೊಟ್ಟು ತರಿಸ್ತೀನಿ ಅಂತ ಹೇಳಿ ಅವನು ಸಿಗ್ತಾ ಇಲ್ಲ ಮನೆ ಒಳಗೆ ಹತ್ಕೊಂಡಿದ್ರು ಕಲೆಕ್ಟರ್ ಮಹಿಳಾ ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿಸ್ಬಿಟ್ಟು ಗಂಡ ಎಲ್ಲಿದ್ದಾನೆ ಕರೆಸಿ 3 ಜನ ಮಕ್ಕಳಿದ್ದಾರೆ ನೀವು ಏನೇ ಮಾಡಿದ್ರು ಜಡ್ಜ್ ಮುಂದೆನೇ ಮಾಡಿ ಕಾನೂನು ಪ್ರಕಾರನೇ ಕ್ರಮ ತಗೋಬೇಕು ಆಮೇಲೆ ತಂಗಿ ಜಾತಿ ಕೇಳುವುದಿಲ್ಲ ನಿಮ್ಮ ಸಮುದಾಯಕ್ಕೆ ಸ್ಕೀಮ್ಸ್ ಎಲ್ಲ ಬರ್ತಾವಲ್ಲ ಅದನ್ನ ಲಾಯರ್ ಇಸ್ಕೊಳ್ರಿ ಆಯ್ತು ನೋಡೋದು ಅಳ್ತೈತವ ನಾನೇನು ಮಾಡಿಲ್ಲವಾ ನಿಮ್ಮೆಲ್ಲ ನೀನು ಚಾಕ್ಲೇಟ್ ಕೊಡ್ತೀನಿ ನೀ ಅಳಬೇಡ ಯಾವ ಊರು ಅವರು ತಾಂಡಾರಿ ಚಿಂಚಲಗಟ್ಟಿ ತಾಂಡಾರಿ FIR ಮಾಡ್ಕೊಂಡು ಆಮೇಲೆ ಏನು ನೋಡಿ ನನ್ನ ನಿಮಗೆ ಫುಲ್ ಟ್ರೀಟ್ಮೆಂಟ್ ಏನು ಇರ್ತದಲ್ರಿ ಮಗಳಿಗೆ ಪ್ರತಿಯೊಂದು ಫ್ರೀ ಆಗ್ತದ್ರಿ ನೀವು ₹1 ಖರ್ಚು ಮಾಡಿಸಿದ್ರಿ ನೀವು ಬೇರೆ ಕಡೆ ಖರ್ಚು ಮಾಡಿದ್ರೂ ಮಗಳ ಟ್ರೀಟ್ಮೆಂಟ್ ಸಲುವಾಗಿ 80,000ದಿಂದ 1 ಲಕ್ಷ ನಿಮಗೆ ಕಂಪ್ಲೀಟ್ ಫ್ರೀ ಮಾಡಿಕೊಡ್ತಾರೆ ಡಿಸೇಬಲ್ಡ್ ಮಗುಗೆ ಅಷ್ಟು ಫ್ರೀ ಅದ ಆಮೇಲೆ ಅವಳಿಗೆ ಏನಾದರೂ ಏನು ಇಲ್ರಿ ಮನ್ಕೊಂತ ಹೇಳಕ್ಕಾಗಿಲ್ರಿ ಯಾಕೆ ಮನ್ಕೊಳಕ್ಕಾಗಿಲ್ಲ ಸರ್ದಾಡಕ್ಕಾಗಿಲ್ಲ ಮೇಡಮ್ ಮಾತಾಡ್ತಾಳೆ ಮೇಡಮ್ ಏನು ಹೆಸರು ಮಗಳ
ತಂದೆಯಿಂದನೂ ಸಪೋರ್ಟ್ ಇಲ್ರಿ. ನೀವೇ ಅಳ್ತೀರಲ್ಲ ತಂಗಿ, ನೀವು ಇಷ್ಟು ಅಳಬಾರ್ದವ. ಆ ಮಗಳನ್ನು ಬದುಕಬೇಕಲ್ರಿ, ಬದುಕಿಸಕ್ಕೆ ನಾವು ಹೋರಾಟಮ್ಮ ಅದಕ್ಕೆ ದಬ್ಬಾಯಿಕೆ ಮಾಡ್ತಾರೆ ಮೇಡಮ್. ಹೌದವ, ಅದೆಲ್ಲಾನು ನೀವು ಹೋರಾಟ ಮಾಡ್ಬೇಕಾಗ್ತದ. ಬಟ್ ಅರ್ಧ ಸಂಬಳ ನಿನ್ನ ಗಂಡಂದೇನದೆ ನಿನ್ಗೂ ನಿನ್ನ ಮಗಳಿಗೆ ಬರೋಂಗೆ ನಾವು ಮಾಡ್ತೀವಿ.